ಒಂಥರ ವಿಚಿತ್ರವಾಗಿದ್ದಾರೆ. ಅವರಲ್ಲಿ ಅಹಂ ಅಂದರೆ ನಾನು ಎನ್ನುವಂತಹ ಭಾವನೆ ಹುಟ್ಟಿದಾಗ ಅವರ ಸರ್ವನಾಶ ಅವರೇ ಮಾಡ್ಕೊಳ್ತಾರೆ ಎನ್ನುವಂಥ ಭಾವನೆಯಲ್ಲಿ ನಾವು ನೋಡ್ಬೋದು. ಯಾವ ವ್ಯಕ್ತಿಗೆ ನಾನು ನನ್ನದು ಅನ್ನುವಂಥದ್ದು ವಿಚಾರ ತಲೆಯಲ್ಲಿ ಹುಟ್ಟುತ್ತೋ ಆವತ್ತಿನಿಂದ ಅವನ ಸರ್ವನಾಶ ಖಂಡಿತ ಆಗುತ್ತೆ ಅನ್ನುವಂಥದ್ದು ವಿಚಾರ ನಾವು ತಿಳ್ಕೊಬೋದು. ಯಾವ ರೀತಿ ಸರ್ವನಾಶ ಆಗುತ್ತೆ ಅನ್ನುವಂಥದ್ದು ಒಂದು ಕಥೆಯ ಮೂಲಕ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಒಂದು ಊರಲ್ಲಿ ಒಬ್ಬ ಮೂರ್ತಿ ಕೆತ್ತನೆಗಾರ ಇದ್ದ. ಅವನು ಚೆನ್ನಾಗಿ ಮೂರ್ತಿ ಕೆತ್ತನೆ ಮಾಡ್ತಾ ಇದ್ದ. ಬಾಳಿಕೆ ಬೆಲೆ ಎನ್ನುವಂತಹ ಒಂದು ಅವನಿಗೆ ಗೌರವವನ್ನು ತಂದು ಕೊಡ್ತಾ ಇತ್ತು. ಸೊ ಅವನು ಏನಾಯಿತು ಅಂದರೆ ಮುಂದೆ ಅವನ ಒಂದು ಮದುವೆ ಆಯಿತು. ಮದುವೆ ಆದ ನಂತರ ಒಂದು ವರ್ಷದಲ್ಲಿ ಮಗು ಹೋಯಿತು. ಆ ಮಗುವಿಗೂ ಕೂಡ ಇದೇ ಕಲೆಯನ್ನು ಕಲಿಸ್ಕೊಳ್ಬೇಕಂತ ಆಸಕ್ತಿ ಇವನಿಗೆ ಇತ್ತು. ಸೊ ಆ ಮಗುನೂ ಕೂಡ ಏನು ಮಾಡ್ತು, ಈ ತಂದೆ ಕೆತ್ತುವಂತಹ ಕಲೆಯನ್ನು ನೋಡ್ಕೋತಾ ಅವನು ಬೆಳೀತಾ ಇದ್ದ. ಕೊನೆಗೆ ಒಂದು ದಿವಸ ಏನಾಯಿತು, ಮಗುನೂ ಕೂಡ ಆತನ ಮಗು ಏನು ಮಾಡ್ತು, ಮೂರ್ತಿ ಕೆತ್ತುವುದರಲ್ಲಿ ಅವನು ಪ್ರಾವೀಣ್ಯತೆಯನ್ನು ಪಡೆದ. ತನ್ನ ಮಗನ ಮೂರ್ತಿ ಕೆತ್ತುವ ಸಮಯದಲ್ಲಿ ತಂದೆ ಏನು ಮಾಡ್ತಾ ಇದ್ದ, ಇಲ್ಲಿ ತಪ್ಪಾಗಿದೆ ನೋಡು, ಇದನ್ನು ಸರಿಪಡಿಸಿಕೋ, ಈ ಮೂರ್ತಿ ಕೆತ್ತಿನಲ್ಲಿ ಏನೋ ತಪ್ಪಾಗಿದೆ ಸರಿಪಡಿಸಿಕೋ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದರು. ಸೊ ಅದಕ್ಕೆ ಮಗ ಏನು ಮಾಡ್ತಾ ಇದ್ದ, ಸರಿ ಅಂತೇಳಿ ಆ ಮೂರ್ತಿಯನ್ನು ಸರಿಯಾಗಿ ಕೆತ್ತಾ ಇದ್ದ. ಸೊ ಹೀಗೆ ದಿನಾಲೂ ಏನು ಮಾಡ್ತಾ ಇದ್ದ, ತಂದೆ ಮಗನಿಗೆ ಒಳ್ಳೆಯ ವಿಚಾರಗಳನ್ನು ಮೂರ್ತಿ ಕೆತ್ತುವ ಸಮಯದಲ್ಲಿ ಆದಂತಹ ತಪ್ಪುಗಳನ್ನು ಹೇಳಿಕೊಡ್ತಾ ಇದ್ದ. ಸೊ ಬಾಲಕ ಏನಾದನು, ದೊಡ್ಡವನಾದ ತಕ್ಷಣ ಮೂರ್ತಿ ಕೆತ್ತುವುದರಲ್ಲಿ ಪ್ರಸಿದ್ಧತೆಯನ್ನು ಪಡೆದನು. ಅವನು ಕೆತ್ತಿದಂತಹ ಮೂರ್ತಿಗಳಿಗೆ ತಂದೆ ಕೆತ್ತಿದಂಥ ಮೂರ್ತಿಗಳಿಗಿಂತ ಜಾಸ್ತಿ ಬೆಲೆ ಬರ್ತಾಯಿತ್ತು. ಸೊ ಅವನಲ್ಲಿ ಏನಾಯಿತು, ಒಂದು ಅಹಂಭಾವ ಹುಟ್ಟಕ್ಕೆ ಸ್ಟಾರ್ಟ್ ಮಾಡ್ತು. ಅಂದರೆ ನಾನು ಕೆತ್ತುವಂತಹ ಮೂರ್ತಿಗಳಿಗೆ ಬೆಲೆ ಹೆಚ್ಚು ಬರ್ತಾ ಇದೆ, ಅಂದರೆ ನನ್ನ ಹತ್ರ ಸರ್ವಗುಣಗಳು ಇವೆ ಅನ್ನುವಂಥ ಒಂದು ಅಹಂಭಾವ ಬರ್ತಾಯಿತ್ತು. ತಂದೆ ಹೇಳುವಂಥ ವಿಚಾರಗಳಿಗೆ ಅವನಿಗೆ ಹಿಡಿಸ್ತಾ ಇರಲಿಲ್ಲ. ತಂದೆ ಮಗನಿಗೆ ಹೇಳ್ತಾ ಈ ಮೂರ್ತಿ ಚೆನ್ನಾಗಿ ಬಂದರೆ ಇನ್ನೂ ಸ್ವಲ್ಪ ಸರಿಯಾಗಿ ಕೆತ್ತು ಅನ್ನುವಂಥ ಹೇಳಿಕೆಯನ್ನು ಅವರು ಕೊಡ್ತಾಯಿದ್ರು. ಆದರೆ ಮಗನಿಗೆ ಅದು ಏನೋ ಒಂಥರ ವಿಚಿತ್ರ ಅನಿಸ್ತಾಯಿತ್ತು. ಕೊನೆಗೆ ಒಂದು ದಿವಸ ಏನಂದ ತಂದೆಗೆ, ನೀವು ನನಗೆ ಹೇಳ್ತಾ ಇದ್ದೀರಲ್ವಾ ಈ ಮೂರ್ತಿ ಚೆನ್ನಾಗಿಲ್ಲ ಅಂಥೇಳಿ, ಆದರೆ ನನ್ನ ಮೂರ್ತಿಗೆ ಸಾಕಷ್ಟು ಬೆಲೆ ಬರ್ತಾ ಇದೆ, ನೀವು ಕೆತ್ತಿದಂಥ ಮೂರ್ತಿಗೆ ಬೆಲೆ ಬರ್ತಾ ಇಲ್ಲ. ನೀವು ನನಗೆ ಹೇಳಿಕೊಡುವಂಥ ಅವಶ್ಯಕತೆ ಇಲ್ಲ, ಯಾಕೆಂತಂದರೆ ನೀವು ಚೆನ್ನಾಗಿದ್ದರೆ ನಿಮ್ಮ ಮೂರ್ತಿಗೆ ಬೆಲೆ ಬರ್ತಾಯಿತ್ತು, ನನಗೆ ನನ್ನ ಮೂರ್ತಿಗೆ ಬೆಲೆ ಬರ್ತಾ ಇದೆ ಅನ್ನೋವಂಥ ಒಂದು ವಿಷಯವನ್ನು ಅವನ ಮಗನೇನು ಮಾಡ್ತಾನೆ, ತಂದೆಗೆ ಹೇಳ್ಕೊಡ್ತಾನೆ. ಸೊ ತಂದೆ ಏನು ಮಾಡ್ತಾನೆ, ಆವತ್ತಿನಿಂದ ಮಗನಿಗೆ ಯಾವುದೇ ವಿಚಾರ ಹೇಳಿಕೊಡೋದಿಲ್ಲ. ಕೊನೆಗೇನಾಗುತ್ತೆ, ಮೂರ್ತಿಗಳು ಬೆಲೆ ಜಾಸ್ತಿ ಆಗ್ತಾ ಏನಾಗುತ್ತೆ, ಕೊನೆಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಮಗನಿಗೆ ಏನಾಗುತ್ತೆ, ಟೆನ್ಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಮೂರ್ತಿಗಳು ಯಾಕೆ ಮಾರ್ತಾ ಇಲ್ಲ ಅನ್ನುವಂಥ ವಿಚಾರ ಅವನಿಗೆ ತಿಳಿತಾ ಇಲ್ಲ. ಕೊನೆಗೆ ಒಂದು ದಿವಸ ಏನಾಗುತ್ತೆ, ಆ ಮೂರ್ತಿಗಳು ಯಾರು ಕೊಂಡ್ಕೊಳ್ಳೋದಿಲ್ಲ. ಆವಾಗ ಏನು ಮಾಡ್ತಾನೆ, ತಂದೆ ಹತ್ತಿರ ಬಂದು ವಿಚಾರವನ್ನು ತಿಳಿಸ್ತಾನೆ. ತಂದೆ ಹೇಳ್ತಾನೆ, ನನಗೆ ಗೊತ್ತಿತ್ತು, ಮುಂಚೆನೇ ಗೊತ್ತಿತ್ತು ಮೂರ್ತಿಗಳು ಮಾರಾಟ ಆಗುವುದಿಲ್ಲ ಅಂಥೇಳಿ. ಆವಾಗ ಮಗ ಏನಾಗ್ತಾನೆ, ನಿಮಗೆ ಗೊತ್ತಿದ್ದರೆ ಮೊದಲನೇ ಹೇಳಬೇಕಲ್ಲ ನಮಗೆ ಅಂತ ಕೇಳ್ತಾನೆ. ಆವಾಗ ಮಗ ಏನಾಗ್ತಾನೆ, ತಂದೆ ಏನಾಗ್ತಾರೆ, ನೀನು ಕೇಳುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ, ನಿನ್ನಲ್ಲಿ ಏನಾಗಿತ್ತು, ಅಹಂ ಅನ್ನುವಂಥ ಭಾವ ಬಂದಿತ್ತು. ನನಗೂ ಕೂಡ ಹಾಗೆ ನಮ್ಮ ತಂದೆಯರು ಕೂಡ ಹೇಳಿಕೊಡುವಾಗ ನನಗೂ ಕೂಡ ಒಂದು ಅಹಂ ಅನ್ನುವಂಥ ಭಾವ ಬಂದಿತ್ತು. ಅದು ನಾನು ಅನ್ನುವಂಥದ್ದು ನಮ್ಮ ಹತ್ರ ಬಂದಿದ್ದಾಗ ಅದಕ್ಕೆ ನಾಶ ನಮ್ಮದೇ ಆಗುತ್ತೆ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಆವಾಗ ಮಗನ ಹೇಳ್ತಾನೆ, ನೀವು ಹೇಳಿದ್ದು ಸತ್ಯವಾದ ಮಾತು, ಇವನಿಂದ ನಿಮ್ಮ ಮಾತನ್ನ ಕೇಳ್ತೀನಿ ಅನ್ನುವಂಥ ಭಾವನೆಯಿಂದ ಅವನು ನಡ್ಕೋತಾನೆ. ಆವಾಗ ಮೂರ್ತಿಗಳು ಬೆಳವಣಿಗೆ ಆಗುತ್ತೆ, ಅಂದರೆ ಮಾರಾಟ